ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಆರಾಮಲ್ವಾ? ಮೇ ಫಸ್ಟು ಹಾಲಿಡೇ ಇತ್ತಲ್ಲ, ಅವತ್ತು ಸಂಜೆವರೆಗೂ ಮನೆಯಲ್ಲೇ ಎಲ್ಲ ಕೆಲಸ ಎಲ್ಲ ಆಯಿತು. ಕೆಲಸ ಮುಗಿಸ್ಕೊಂಡು ಹಾಗೇ ಒಂದು ರೌಂಡ್ ಮಲ್ಲೇಶ್ವರಂಗೆ ಹೋಗ್ಬರೋಣ ಅನ್ನಿಸ್ತು. 4:30 ಆಗಿತ್ತು. ಆಟೋದಲ್ಲಿ ಹೋಗೋಣ ಅಂತ ಆಟೋ ಬುಕ್ ಮಾಡಿಕೊಂಡು, ಮೆಟ್ರೋ ಬೇಡ, ಮೆಟ್ರೋದಲ್ಲಿ ಹೋಗೋದು ಬೇಡ ಅಂದ್ಕೊಂಡು ಬರೋಣ ಅಂತ ಆಟೋದಲ್ಲಿ ಹೋದ್ವಿ. ಎಲ್ಲಿಗೆ ಫಸ್ಟ್ ಹೋದ್ವಿ ಅಂದರೆ ಬೆಂಗಳೂರು ಕೆಫೆಗೆ ಹೋದ್ವಿ. ಹೊಸ್ದಾಗಿ ಮಾಡಿದೆ ನೋಡಿ, ಬೆಂಗಳೂರು ಕೆಫೆ. ದೋಸೆ ತಿನ್ನಬೇಕಂತಲೇ ಹೋಗಿದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಇಂಟೀರಿಯರು ಎಲ್ಲ ನೋಡೋಕ್ಕೆ ಭಾಳ ಇಷ್ಟ ಆಗುತ್ತೆ ನೋಡಿ. ಕ್ಯಾಬಿನ್ನು ತುಂಬ ಚೆನ್ನಾಗಿದೆ. ಇಲ್ಲಿ 3 ಕೌಂಟ್ರ್ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು. ಒಂದು ರೈಸ್ಗಳ ಐಟಮು ಇಲ್ಲಿ ಫಸ್ಟ್ ಒನ್ನು, ಸೆಕೆಂಡ್ ಕೌಂಟ್ರಲ್ಲಿ ಇಡ್ಲಿ, ದೋಸೆ, ಪೂರಿ ಈ ಥರ. ಥರ್ಡ್ ಕೌಂಟ್ರಲ್ಲಿ ಚಾಟ್ಸ್ ಐಟಮಿಂದ ಇದು ಮಾಡಿದ್ದಾರೆ. ಕೌಂಟ್ರ್ ಸಿಸ್ಟಮ್ ಮಾಡಿದ್ದಾರೆ. ನಾವು ಬಿಲ್ ಕೊಡ್ತಿದ್ದಂಗೆ ಅವರು ಟೋಕನಲ್ಲಿ ಹೇಳ್ತಾರೆ, ಟೋಕನ್ ಸಿಸ್ಟಮು ಸಾರಿ. ನೋಡಿ, ದೋಸೆ ತೊಗೊಂಡ್ವಿ, ಬೆಣ್ಣೆ ಮಸಾಲ ದೋಸೆ. ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ಅಪ್ಪ, ಮೇಲ್ಗಡೆ ಕಲರ್ ನೋಡಿದ್ರೇ ತಿನ್ಬೇಕು ಅನ್ಸುತ್ತಲ್ವ. ನೋಡಿ, ಮುರಿದ ತಕ್ಷಣ ಹಂಗೆ ಕ್ರಿಸ್ಪಿಯಾಗಿ, ಫುಲ್ಲು ಕ್ರಿಸ್ಪಿಯಾಗೇ ಇತ್ತದು ತಿನ್ನೋಕ್ಕೆ. ನೋಡಿ, ಸಾಂಬಾರು ಕೊಟ್ಟಿದ್ರು ಅದಕ್ಕೆ. ಆ ಸಾಂಬಾರು ತುಂಬ ಚೆನ್ನಾಗಿತ್ತು, ಚಟ್ನಿ. ಅದನ್ನು ತಿನ್ನೋಕ್ಕಿಂತ ದೋಸೆ ತಿಂದಿದ್ದೆ ಚೆನ್ನಾಗಿತ್ತು ಅನ್ನಿಸ್ತು ನನಗೆ. ಹಾಗೆ ಒಂದು ಪುಳಿಯೋಗರೆ ತೊಗೊಂಡ್ವಿ, ಚಟ್ನಿ ಕೊಟ್ಟಿದ್ದರು. ಬೈಟಲ್ಲೂ ಕಡಲೆ ಬೀಜ ಸಿಗೋದು, ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ರೌಂಡ್ ಮಲ್ಲೇಶ್ವರಂ ಸಂಪಿಗೆ ರಸ್ತೆಯಲ್ಲಿ ನಡ್ಕೊಂಡು ಬಂದ್ವಿ, ಮಂತ್ರಿ ಸ್ಕ್ವೇರ್ವರೆಗೆ. ತುಂಬ ಚೆನ್ನಾಗಿತ್ತು ನೋಡಿ. ಈವ್ನಿಂಗ್ ಅಲ್ವಾ, ನೋಡೋಕ್ಕೆ ಚೆನ್ನಾಗಿತ್ತು. ಅಲ್ಲಿ ಒಂದು ತಂಪಿನ ವಾತಾವರಣ. ಹಾಗೆ ನಡ್ಕೊಂಡು ಬಂದು ನೋಡಿ, ಎಷ್ಟು ಚೆನ್ನಾಗಿದೆ ವ್ಯೂ ಎಲ್ಲ. ಬೆಂಗಳೂರು ಸೆಂಟ್ರ್ ಪಾಯಿಂಟ್ ಆಫ್ ವ್ಯೂ ಅಂತಾರಲ್ಲ, ಆ ಥರ ಇದೆ ನೋಡಿ. ಚೆನ್ನಾಗಿದೆ ವ್ಯೂ. ಮಾಡಿ ಫೋಟೋ ಕ್ಲಿಕ್ ಮಾಡಿದ್ದಷ್ಟೇ. ಗೋಲ್ಗುಪ್ಪ ಇದೆ, ಹಾಗೆ ಸೀಬೆಕಾಯಿ ನೋಡಿದ ತಕ್ಷಣ ತಿನ್ನಬೇಕಾಗಿತ್ತು. ಅಲ್ಲಿ ನಾವು ಬಂದಿದ್ದು ಮಂತ್ರಿ ಸ್ಕ್ವೇರಲ್ಲಿ ಬೆಣ್ಣೆ ಬೆಂಗಳೂರು. ಅಲ್ಲಿ ಚಾಟ್ಸ್ ತೊಗೊಂಡ್ವಿ. ಅಲ್ಲೇ ಟೈಮ್ ಆಗೋಗಿತ್ತಲ್ಲ ನೋಡಿ. ಪಾನಿಪುರಿ ತೊಗೊಂಡ್ವಿ, ನನ್ನ ಮಗಳು ದಹಿ ಪುರಿ, ಹಾಗೆ ನಮ್ಮ ಮನೆಯವ್ರು ಒಂದು ಬೇಲ್ಪುರಿ ತೊಗೊಂಡ್ರು. ತುಂಬ ಚೆನ್ನಾಗಿರುತ್ತಿಲ್ಲ. ಇದು ಸೆಕೆಂಡ್ ಟೈಮ್ ಬರೋದಿಲ್ಲಿ, ಇಷ್ಟ ಆಯಿತು. ಹಾಗೆ ಅದು ಪಕ್ಕಕ್ಕೆ ಚಾಯ್ ಪಾಯಿಂಟ್ ಇದೆ ನೋಡಿ. ಅಲ್ಲೊಂದು ಕಪ್ ಕಾಫಿ, ಟೀ ಕುಡಿದ್ವಿ. ಕುಡಿದ ತಕ್ಷಣ ಹಾಗೆ ನಾವು ಸೀದಾ ಬಂದಿದ್ದು ಮೆಟ್ರೋಗೆ. ಮಂತ್ರಿ ಸ್ಕ್ವೇರ್ ಒಳಗೆ ಮೆಟ್ರೋಗೆ ಬಂದು ಸೀದಾ ಮನೆ ಮುಟ್ಟಿದ್ವಿ. ಮನೆಗೆ ಬಂದ ತಕ್ಷಣ ಬೆಳಗ್ಗೆ ಮಾಡಿದ್ದು ಬಿಸಿಬೇಳೆಬಾತ್ ಇನ್ನೂ ಇತ್ತು, ಅದನ್ನೇ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂದು ಹಾಗೇ ಮಲಗಿದ್ವಿ. ಇನ್ನೇನು ಮುಗೀತು ಮೇ 1. ಥ್ಯಾಂಕ್ ಯು ಫಾರ್ ವಾಚಿಂಗ್.